ನಮಸ್ತೆ ಎಲ್ಲರಿಗೂ. ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 4:15 ಟೈಮು, 4:15 ಆಗೈತೆ. ಇಷ್ಟು ಬೇಗ ಏನಕ್ಕೆ ಅಂತಂದರೆ ಮಗ ನೋಡೋಕ್ಕೆ ಹೋಗ್ತಾಯಿದ್ದೀನಿ ಹಾಸ್ಟ್ಲ್ ಹತ್ರ. ಅದಕ್ಕೆ ಬೇಗ ಎದ್ದು ರೆಡಿ ಮಾಡ್ಕೊತಾ ಇದ್ದೀನಿ. ಮನೆ 5:15ಗೆ ಬಿಡಬೇಕಲ್ಲ, ಅದಕ್ಕೆ ಏನೆಲ್ಲ ಮಾಡ್ತಾಯಿದ್ದೀನಿ ನೋಡಿ. ಬೀಟ್ರೋಟ್ ಪಲ್ಯ ಮತ್ತು ದೋಸೆ ಮಾಡ್ಕೊತೀನಿ. ಎಲ್ಲ ಹಚ್ಚಿ ತುರ್ದಿಟ್ಕೊಂಡಿದ್ದೀನಿ. ದೋಸೆ ನೆನೆ ಹಾಕಿ ಮಾಡಿದ್ದೆ ನೋಡಿ ಅವನಿಗೆ. ಈ ದೋಸೆ ಅಂದರೆ ತುಂಬ ಇಷ್ಟ ಅವನಿಗೆ. ನೆನೆ ಹಾಕಿ ಮಾಡ್ತೀವಲ್ಲ ಅದು. ಮತ್ತು ಅವನೇ ಒಂದು ಆಂಬೊಡೆ ಮಾಡ್ಕೊಂಡು ತಿಂದಿದ್ದಾನಲ್ಲ, ಆ ವಿಡಿಯೋನ ನೋಡಿ. ಅವ್ನಿಗೆ ಆಂಬೊಡೆ ಮತ್ತು ದೋಸೆ, ಪಡ್ಡು ನಮ್ಗೆ ಆಂಬೊಡೆ ಅಂತೀವಿ ನಾವು. ಅದಕ್ಕೆ ಅದು ಬೇಗ ಆಂಬೊಡೆ ಅಂತ ಬಂದ್ಬಿಡ್ತು. ಪಡ್ಡು ಮಾಡ್ತಾರಲ್ಲ, ಅದು ತುಂಬ ಇಷ್ಟ ಅವನಿಗೆ. ಅದು ಅವನೇ ಮಾಡ್ಕೊಂಡು ತಿಂದಿದ್ದ ಹೋದ್ಸಲಿ ಬಂದಾಗ. ಅಲ್ಲಿ ಸಿಗುತ್ತೆ, ಸಿಗಲ್ಲ ಅಂತ ಏನಲ್ಲ. ಅಂದರೆ ಮನೇಲಿ ಮಾಡ್ಕೊಂಡೋದ್ರೆ 1-2 ಜಾಸ್ತಿ ತಿಂತಾನೆ ಅಂತ. ಮೊನ್ನೆ ಹುಷಾರು ಬೇರೆ ಇರಲಿಲ್ಲ. ಮತ್ತು ಹುಷಾರಿಲ್ದಿದ್ದಂಗೆ ಮತ್ತೆ ಅಲ್ಲಿ ಎಣ್ಣೆದೆಲ್ಲ ತಿಂದರೆ ಕೆಮ್ಮು ಜಾಸ್ತಿ ಆಗೋಗುತ್ತೆ ಅಂತ ಮನೆಯಲ್ಲೇ ಮಾಡ್ಕೊಂಡು ತಗೊಂಡೋಗ್ತಾಯಿದ್ದೀನಿ. ಯಾವಾಗೂ ಅಲ್ಲೇ ಕೊಡಿಸ್ತಾ ಇದ್ದೆ. ಈ ಸಲ ಮಾತ್ರ ಮನೇಲಿ ಮಾಡ್ಕೊಂಡು ತಗೊಂಡು ಹೋಗ್ತಾಯಿದ್ದೀನಿ. ಸಖತ್ತು ಚಳಿ. ಬೆಳಗ್ಗೆನೇ ಇದ್ದರೆ ನಾನು 4 ಗಂಟೆಗೆ ಇದ್ದೆ. ನಮ್ಮ ಮನೆಯವ್ರ ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ. ನಂದರಲ್ಲಿ ಟೋಪಿ ಇಲ್ಲ, ಟೋಪಿ ಬಂದಿಲ್ಲ, ಅದಕ್ಕೆ ಅವ್ರ ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಟ್ನಿನೂ ಮಾಡ್ಕೊತೀನಿ. ಚಟ್ನಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಂಡೋದ್ರೆ ತಿಂತಾನೆ ಅಂತ. ಓಕೆ, ಶಿವರಾತ್ರಿ ಹಬ್ಬಕ್ಕೆಲ್ಲ ಮಾಡ್ತೀವಲ್ಲ ತೊಮಟ, ಅದು ನಾವಾದರೆ ಇಲ್ಲಿ ಮಾಡ್ಕೊಂಡು ತಿಂತೀವಿ, ಅವನಿರಲ್ಲ. ಅದಕ್ಕೆ ನೆನೆನೆ ಮಾಡ್ಕೊಂಡು ಸ್ವಲ್ಪ ತಗೊಂಡೋಗ್ತಾಯಿದ್ದೀನಿ. ಅದಕ್ಕೆ ಇದೊಂದೇ ಮಾಡ್ಕೊಂಬಮ್ಮ ಅಂತಂದ, ಇದನ್ನು ಮಾಡ್ಕೊಂಡು ತಗೊಂಡೋಗ್ತಾಯಿದ್ದೀನಿ. ಇದು ಕಡಲೆಬೀಜದ ಚಿಕ್ಕಿ. ನಾನೇ ಮಾಡಿರೋದು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಚೆನ್ನಾಗೇ ಬಂತು, ಪರವಾಗಿಲ್ಲ. ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ. ಕಡಲೆಬೀಜ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ. ಇಲ್ಲೊಂದು ಚಿಕ್ಕ ಟಿಪ್ಸ್ ಹೇಳ್ತೀನಿ ನೋಡಿರಿ. ಚಟ್ನಿ ಅಳಿಸೋಗಲ್ಲ ಬೇಗ. ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಂದು ಆಂಟಿ ಹೇಳಿತ್ತು ನನಗೆ. ಏನಂದರೆ, ಇದು ಆಡಿಸೋವಾಗ ಬಿಸಿನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿನೀರು ಅದೇನು ಹಾಕಬೇಕಾಗಿಲ್ಲ. ಬಿಸಿನೀರು ಕಾಯಿಸ್ಕೊಂಡು ತಣ್ಣಗೆ ಮಾಡ್ಕೊಂಡು ಮೇಲೆ ಬೇಕಾದರೂ ಹಾಕ್ಕೋಬೋದು, ಬೇಗ ಹಾಳಾಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತಾಯಿದ್ದೆ. ಅವಾಗ ಹಂಗೆ ಆಗ್ತಿತ್ತು, ಕೆಟ್ಟೋಗ್ತಿತ್ತು. ಯಾವಾಗೂ ಆ ಥರ ಆಗ್ತಾಯಿದ್ದಿದ್ದು ನೋಡಿ ಆ ಆಂಟಿ ಹೇಳಿದ್ರು, ಆ ಥರ ಬಿಸಿನೀರು ಹಾಕಿ ಆಡಿಸ್ರಿ, ಚೆನ್ನಾಗಿರುತ್ತೆ, ಅಳಿಸೋಗಲ್ಲ ಅಂತ. ನಾನಿವಾಗ 4:15ಗೆ ಆಡಿಸ್ಕೊತಾ ಇದ್ದೀನಲ್ವ, ಒಂದು 11 ಗಂಟೆ ಅಷ್ಟೊತ್ತಿಗೆ ಹೋಗ್ತೀನಿ, ಅಂಥವರೆಗೂ ಇರುತ್ತೆ. ನಾವು 9 ಗಂಟೆ ಹಂಗೆ ಆಡಿಸ್ಕೊಂಡ್ರು ಮಧ್ಯಾಹ್ನ 2 ಗಂಟೆವರೆಗೂ ಫ್ರಿಜ್ಜಲ್ಲಿ ಇಕ್ಕಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಈ ಚಿಕ್ಕ ಟಿಪ್ಸು ಬೇಕಾದರೆ ನೋಡಿರಿ, ಟ್ರೈ ಮಾಡಿ ನೋಡಿರಿ ಒಂದ್ಸಲಿ. ಈಗ ಚಟ್ನಿ ಎಲ್ಲ ಆಡಿಸ್ಕೊಂಡು ರೆಡಿ ಮಾಡಿಕೊಂಡು ಆಯಿತು. ದೋಸೆ ಮಾಡ್ಕೋಬೇಕು. ರೆಡಿಯಾಗಿ ದೋಸೆ ಮಾಡ್ಕೊತೀನಿ. ಫಸ್ಟೇ ಟೈಮ್ 5:15, 6 ಗಂಟೆ ಆಗೋಯ್ತು. ರೆಡಿ ಆಗೋಷ್ಟೊತ್ತಿಗೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸ್ವೆಟ್ರ್ ಹೇಳಿದ್ದ, ಸ್ವೆಟ್ರ್ ತೊಗೊತಾ ಇದ್ದೀನಿ. ಅವನ ಹತ್ರ ಒಂದು ಐತೆ, ಅದು ಹಾಕ್ಕೊಂಡು ಗಲೀಜಾಗಿರ್ತೈತಲ್ಲ, ಇದು ಕೊಟ್ಟು ಅದನ್ನು ವಾಪಸ್ ಇಸ್ಕೊಬರೋದು. ಒಕ್ಕೊಳ್ಳೋಕ್ಕಾಗಲ್ಲ, ತೂಕ ಜಾಸ್ತಿ ಇರ್ತವೆ ಅಂತ. ತಿಂಗ್ಳಿಗೊಂದ್ಸಲಿ ಹೋಗ್ತಾ ಇರ್ತೀನಿ, ಅವಾಗವಾಗ ವಾಪಸ್ ತರ್ತಾ ಇರ್ತೀನಿ ಅದನ್ನು. ಮೇಯ್ನ್ ಹಾಸ್ಟ್ಲ್ ಹತ್ರಕ್ಕೆ ಹೋಗ್ಬೇಕಾದ್ರೆ ಕಾರ್ಡ್ ಇರಬೇಕು, ಪೇರೆಂಟ್ಸ್ ಕಾರ್ಡು. ಇದಿಲ್ಲ ಅಂದರೆ ಅಲೋ ಮಾಡಲ್ಲ. ಪೇರೆಂಟ್ಸೇ ಹೋದರೆ ವಾಟ್ಸಪ್ಪಲ್ಲಿ ತೋರಿಸಿದ್ರು ಅಲೋ ಮಾಡ್ತಾರೆ. ಬೇರೆಯವ್ರನ್ನ ಸೆಕ್ಯೂರಿಟಿ ಬಿಡಲ್ಲ ಒಳಗಡೆ. ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬೀಟ್ರೋಟ್ ಪಲ್ಯ ನನಗೂ ಅವನಿಗೂ ಇಬ್ಬರಿಗೂ ಅಲ್ಲೇ, ನಾನು ಅಲ್ಲೇ ತಿಂತೀನಿ. 11 ಗಂಟೆ ಆಗುತ್ತಲ್ಲ, ಅವನ ಜೊತೆನೇ ತಿನ್ನೋಣ ಅಂತ. ಎಲ್ಲ ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಈ ಬುತ್ತಿ ಎಲ್ಲ ಇಟ್ಕೊಳ್ರಿ. ಇದು ನನ್ನ ಒಪಿನಿಯನ್ ಅಷ್ಟೇ. ಇದು ಈ ಬುತ್ತಿ ತೊಗೊಂಡಿದ್ದೀನಿ. ಸ್ವಲ್ಪ ತೊಮಟ ಮತ್ತು ದೋಸೆ ಎಲ್ಲ ತೊಗೊಂಡಿದ್ದೀನಲ್ಲ, ಏನೂ ಆಗಬಾರ್ದು ಅಂತ. ಈ ಬುತ್ತಿ ತೊಗೊಂಡ್ರೆ ಶಿವನೇ ಹಿಂದೆ ಇದ್ದಂಗೆ, ನಮ್ಮ ಶಿವನೇ ಅರ್ಧ ನಮ್ಮ ಜೊತೆ ಇದ್ದಂಗೆ. ಎಲ್ಲಿ ಹೋಗ್ಬೇಕಾದ್ರೂ ಈ ಬುತ್ತಿ ಇಟ್ಕೊಂಡೋದ್ರೆ ಒಳ್ಳೆಯದು. ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಈ ಬುತ್ತಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ನಾನು ಪ್ಯಾಕ್ ಮಾಡಿಕೊಂಡು ಬ್ಯಾಗ್ ಹಾಕ್ಕೊತೀನಿ. ನಾವು ಹೊರಡೋ ಅಷ್ಟೊತ್ತಿಗೆ 6 ಗಂಟೆ ಆಗೋಯ್ತು ಮನೇಲೇ.
ಅಲ್ಲಿಗೂ ಬೇಗ ಬೇಗ ರೆಡಿ ಆದ್ರೂ ಆಗಲಿಲ್ಲ, ಟೈಮ್ ಆಗೋಯಿತು. ನಮ್ಮ ಮನೆಯವರು ಹೆಲ್ಪ್ ಮಾಡಿಕೊಟ್ರು. ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟೊತ್ತಿಗೆ ಬಸ್ ಹೊಂಟೋಗಿತ್ತು, 6 ಗಂಟೆ ಬಸ್ಸು. ಇನ್ನೇನು ಮಾಡೋಣ, 6:45 ಬಸ್ಗೆ ಕಾಯ್ಕೊಂಡೆ. 6:40ಕ್ಕೆ ಬಂತು ನೆಲಮಂಗಲ ಬಸ್ಸು. ಫುಲ್ಲು ಚಳಿ. ನೆಲಮಂಗಲದಲ್ಲಿ ಇಳ್ಕೊಂಡು ಹಿಂಗೆ ನಡ್ಕೊಂಡು ಹೋಗಬೇಕು ಸರ್ಕಲ್ಗನ್ನ. ಸೊಂಡಕೊಪ್ಪ ಸರ್ಕಲಾಗಿ ನಡ್ಕೊಂಡು ಹೋದರೆ ಅಲ್ಲಿಂದ ಹಾಸನ ಗಾಡಿಗೆ ಹೋಗಿ ಬೆಳ್ಳೂರಲ್ಲಿ ಇಳ್ಕೊಬೋದು. ಬಂದೆ ಸ್ಕೂಲ್ ಹತ್ರ. ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಫಸ್ಟು. ಅವ್ರ ಅಪ್ಪಂಗೂ ಮತ್ತು ನಮ್ಮ ಅಮ್ಮಂಗೆ ಎಲ್ಲರಿಗೂ ಫೋನ್ ಮಾಡ್ತಾಯಿದ್ದಾನೆ. ಅದಕ್ಕೆ ಅದು ರೆಕಾರ್ಡ್ ಮಾಡಿಲ್ಲ, ವಾಯ್ಸ್ ಕೊಡ್ತಾಯಿದ್ದೀನಿ. ತಿಂತಾಯಿದ್ದಾನೆ ದೋಸೆ, ಅವನಿಗೆ ತುಂಬ ಇಷ್ಟ. ಫಸ್ಟು ದೋಸೆ ಕೊಡಮ್ಮ, ಹೋಗ್ತಿದ್ದಂಗೆ ದೋಸೆ ಕೊಡಮ್ಮ ಅಂತ ಹಾಕ್ಸ್ಕೊಂಡು ತಿಂತಾಯಿದ್ದಾನೆ. ಬೀಟ್ರೋಟ್ ಪಲ್ಯ ತಿಂತಾನೆ, ಚಟ್ನಿ ತಿಂದಿಲ್ಲ. ನನಗಾಗಿ ನಾನು ತಗೊಂಡೋಗಿದ್ದೆ ಚಟ್ನಿ. ಇದು ಮಧ್ಯಾಹ್ನ ಲಂಚ್ ಟೈಮಲ್ಲಿ ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ ಹುಡುಗರು. ನಾನು ಒಂದಿನ ಬಂದಿದ್ದೆ. ಫುಲ್ಲು ಇದು ಗ್ರೌಂಡ್ ಎಲ್ಲ ತುಂಬ ಹೋಗುತ್ತೆ. ಕಾಲೇಜು ಮತ್ತು LKG UKG ಇಂದ ಐತೆ ಇಲ್ಲಿ, ಸೆಕೆಂಡ್ ಇಯರ್ವರೆಗೂ. ಅಡುಗೆ ಎಲ್ಲ ಚೆನ್ನಾಗಿ ಕೊಡ್ತಾರಲ್ಲ ಇಲ್ಲಿ, ಊಟ ಎಲ್ಲ ಚೆನ್ನಾಗಿ ಮಾಡಿ. ನಿನಗಿಲ್ಲಿ ಮಾಡೋದು ಯಾವುದು ಇಷ್ಟ ಇರಲ್ಲ? ಉಪ್ಪಿಟ್ಟು ಮಾತ್ರ ಇಷ್ಟ ಇರಲ್ಲ. ಇಲ್ಲಿ ಇಡ್ಲಿ ಎಲ್ಲ ಮಾಡ್ತಾರೆ, ವಡೆ ಎಲ್ಲ ಕೊಡ್ತಾರೆ. ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಮಾಡಲ್ಲ. ಇವನಿಗೆ ತುರಿದು ಮಾಡಿದ್ರೆ ಇಷ್ಟ. ಬೀಟ್ರೋಟ್ ಪಲ್ಯ ಹಚ್ಚಿ ಮಾಡಿದ್ರೆ ತಿನ್ನಲ್ಲ, ಇಷ್ಟ ಆಗಲ್ಲಂತೆ. ಅದಕ್ಕೆ ನಾನು ತುರ್ಕೊಂಡು ಮಾಡ್ಕೊಂಬಂದಿದ್ದೆ. ಮಾಡಿರಬಹು ಮನೆಯಲ್ಲೇ ಮಾಡಿದೆ, ಸ್ವಲ್ಪನೇ ಇದ್ದಿದ್ದು. ಅದು ಪಾಕ ಇತ್ತು, ಅದಕ್ಕೆ ಮಾಡಿದ್ದೆ. ಒಂದು 10 ಉಂಡೆನೋ ಆಗಿದ್ವು ಅಷ್ಟೆ. ಫೋನ್ ಐತೆ ಕೊಡು ಬ್ಯಾಗಲ್ಲಿ. ಅವನು ತಿಂದಾದ್ಮೇಲೆ ನಾನು ತಿಂದೆ ದೋಸೆ, ಚಟ್ನಿ. ಅದು ಬೀಟ್ರೋಟ್ ಪಲ್ಯನೂ ಇನ್ನೂ ದೋಸೆ ಇತ್ತು, ಕೊಟ್ಟೆ ನಾನು ಸಾಯಂಕಾಲ ತಿಂತೀನಿ ಅಂತ. ನೆಗಡೆ ಜಾಸ್ತಿ ಆಗಿತ್ತು, ಅದಕ್ಕೆ ಮಾತ್ರೆ ತಂದಿದ್ದೆ, ತಗೊತಾ ಇದ್ದಾನೆ. ಇಲ್ಲಿ ಹಾಸ್ಪಿಟ್ಲಿಗೆ ಅವರೇ ಕರ್ಕೊಂಡು ಹೋಗ್ತಾರೆ, ಇಂಜೆಕ್ಷನ್ ಮಾಡಲ್ಲ. ಇಲ್ಲಿ ನಾವು ಕರ್ಕೊಂಡೋದ್ರು, ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಇವ್ರಿಗೆ ಯಾರಿಗೂ ಇಂಜೆಕ್ಷನ್ ಕೊಡಲ್ಲ. ಇಲ್ಲೆಲ್ಲನೂ ನಮ್ಮ ಸೈಡೆಲ್ಲ ಇಂಜೆಕ್ಷನ್ ಕೊಡ್ತಾರೆ, ಇವ್ನಿಗೆ ಇಂಜೆಕ್ಷನ್ ಕೊಡೋದು ಕಮ್ಮಿ ಆಗಲ್ಲ. ಮೊನ್ನೆ ಡ್ಯಾನ್ಸ್ ಮಾಡಿದಾನಲ್ಲ, ಅದಕ್ಕೆ ಆ ಥರ ಆಗೋಗೋನೆ. ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿದ್ದಾಗೂ ಡ್ಯಾನ್ಸ್ ಆಡಿದಾಗೂ ಇದೇ ಥರ ಆಗಿತ್ತು. ಸೇರಬೇಡವಾ ನೀನು ಸುಸ್ತಾಗ್ತೀಯ ಅಂದರೂ ಕೇಳಲ್ಲ, ಅದಕ್ಕೆ ಆ ಥರ ನೋಡ್ತಾ ಇದ್ದಾನೆ. ಬೇಡ ಅಂದರೂ ಸೇರ್ಕೊಂಡು ಆಡಿದ್ದಾನೆ. ಸಿಲ್ವರ್ ಬಟನ್ ಕೊಟ್ಟಿದ್ದಾರೆ, 2nd ಪ್ರೈಸ್ ಬಂದಿದ್ದಂತೆ. ಅದು ನಾನು ಮೈಕು ವೈರ್ಲೆಸ್ ಮೈಕು, ವೈರೇ ಹಾಕಿಲ್ಲ ಫೋನ್ಗೆ, ಹಂಗೆ ರೆಕಾರ್ಡ್ ಆಗೈತೆ. ಅದಕ್ಕೆ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ. ಡ್ಯಾನ್ಸ್ ಆಡಿದ್ರೆ ಸಾಕು ಸುಸ್ತಾಗಿ ಹೋಗ್ತಾನೆ ಇವನು. ಆಚೆ ಹೋಗ್ಬೇಕಂತೆ. ಆಚೆ ಹೋಗಿ ಒಂದೆರಡು ಬುಕ್ಸು ಮತ್ತು ಏನೋ ನೋಟ್ಸ್ ಬೇಕಾ, ಸೀಡ್ಸ್ ಬೇಕಂತೆ, ಎಕ್ಸಾಮ್ ಸೀಡ್ಸ್ ಏನೋ, ಅವೆಲ್ಲ ತಗೊಂಡು ಬರಬೇಕು. ಚೀಟಿ ಬರ್ಕೊಟ್ಟಿದ್ದಾರೆ ಆಚೆ ಹೋಗೋಕ್ಕೂ. ಆಚೆ ಹೋಗಬೇಕು, ಸೀಡ್ಸ್ ಎಲ್ಲ ಬೇಕು ಅಂತ ಹೇಳಿದ್ನಲ್ಲ. ಚೀಟಿ ಬರ್ಕೊಡ್ತಾರೆ. ಈ ಚೀಟಿ ಇದ್ರೇ ಆಚೆ ಬಿಡೋದು, ಇಲ್ಲಾಂದ್ರೆ ಆಚೆ ಬಿಡೋಲ್ಲ. ಕಾರ್ಡು ತೋರಿಸ್ದೆ ನಾನು ಬೆಳಗ್ಗೆ. ನಾನು ಹೀಗೆ ತಿಂದು ಕೂತಿದ್ದೀವಿ. ಆರಾಮಾಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿಕೊಂಡು ಕಷ್ಟ ಸುಖ ಕೇಳ್ಕೊಂಡು ಮಗನ್ನ ಹೋಗೋದು. ಎಲ್ಲರೂ ಫೋನ್ ಮಾಡಿ ಮಾತಾಡ್ದ, ಅವರ ಅಜ್ಜಿಗೂ, ನಮ್ಮ ಅತ್ತೆಗೂ, ನಮ್ಮ ಅಮ್ಮಂಗೂ. ಪಲ್ಲು ಮತ್ತು ಆರೆಂಜು ಎಲ್ಲ 200 ರೂಪಾಯಿ kg ಆ್ಯಪಲ್. ಇದು ಎಷ್ಟು ಅಂತ ಗೊತ್ತಿಲ್ಲ, ಒಟ್ಟು ಲೆಕ್ಕದಾಗೆ 190 ಕೊಟ್ಟೆ 2ರಿಂದ. ಎಲ್ಲ ಮನೆಯಿಂದ ಮಾಡ್ಕೊಬಂದಿರೋದೆ. ಟೊಮಟೊನೋ ಅದು ತೋರಿಸಿದ್ದೀನಿ ಅವಾಗೆ ಅಷ್ಟೇ. ಇನ್ನೊಂದು ತಿಂಗಳು ಡ್ರೈ ಫ್ರೂಟ್ಸ್ ಎಲ್ಲ ತರಲಿಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಐತೆ ಬೇಡ ಅಂದ, ಅದಕ್ಕೆ ತರಲಿಲ್ಲ. ಇದಾವ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ. ಇಷ್ಟು ತರಕ್ಕೆ ಆಚೆ ಹೋಗಿದ್ದು. ಇಲ್ಲೇ ಪಕ್ಕದಲ್ಲೇ ಐತೆ ಅಂಗಡಿ, ಆದ್ರೂ ಬಿಡೋಲ್ಲ. ಚೀಟಿ ಬರ್ಕೊಟ್ರೇ ಬಿಡೋದು. ಚೀಟಿ ಬರ್ಸ್ಕೊಂಡೇ ಹೋಗಿ ಬಂದ್ವಿ. ಈಗ ಒಳಗಡೆ ಬಿಡೋದು, ಮನೆಗೆ ಹೋಗೋದು. ಬಾಯ್ ಹೇಳ್ಬಿಡು ಎಲ್ಲರಿಗೂ, ಫ್ರೆಂಡ್ಸ್ಗೆಲ್ಲ. ಬಾಯ್ ಫ್ರೆಂಡ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್.